ಅಣ್ಣ ಎದೆ ಮೇಲೆ ಬರ್ತೀಯಲ್ಲ ಗುರು. ಅಶೋಕ ಎದ್ದೆಗೆ ಹೊಡಿಯೋದು. ಅಣ್ಣ ನೀನು ಎದೆ ಮೇಲೆ ಬರ್ತೀಯಾ? ಬರ್ತಾ ಇದ್ದೀನಿ ಬ್ರೋ. ನೀವೇ ಬನ್ನಿ ಬ್ರೋ. ಗಾಡಿ ಓಡಿಸಿ ಕಳ್ದೋದೆ. ನೀವು ಓಡಿಸಿ ಇನ್ನೊಂದ್ಸರಿ ನೀವು ಕಳೆದೋಗ್ತೀರಾ. ಇಲ್ಲ ಚಾನ್ಸೇ ಇಲ್ಲ. ನುಗ್ಲಿ ಬನಾನ. ಇವನು ಓಡ್ತಿರೋ ಸ್ಪೀಡ್ ನೋಡ್ರೆ ಇವನು ಸುಭಾಷ್ ಚಂದ್ರ ಬೋಸ್ ಆಗ್ಬೋದು. ನಾನು ಯಾವುದೋ ಬೇಕಿಂದ ವಿಡಿಯೋ ಮಾಡೋಕ್ಕಂತ ಬಂದಿದ್ದೀನಿ. ಈ ವೆಹಿಕಲ್ ಸಿಕ್ಕಿದ್ದು ಒಳ್ಳೇದಾಯಿತು. ಇನ್ನು ಉಮೇಶ್ ಅಂತ ಅವ್ರಿಗೆ ಯಾರೋ ಒಬ್ರು DM ಮಾಡಿದ್ರಂತೆ, ಬ್ರೋ ನನ್ನ ಗಾಡಿದು ಒಂಚೂರು ವಿಡಿಯೋ ಮಾಡಿಸಿ ಬ್ರೋ ಅಂತ. ಆಲ್ಮೋಸ್ಟ್ ಒಂದು 15 ದಿನದಿಂದ ಹಿಂದೆ ಬಿದ್ದುಬಿಟ್ಟಿದೆ. ಬ್ರೋ ಇಸ್ಕೊಡಿ ಬ್ರೋ ಎಕ್ಸ್ಪಲ್ಸ್ ಅಂತ. ಅವರು ಸರಿ ಆಯಿತು ನೋಡೋಣ ಅಂತೇಳಿ ನಿನ್ನೆ ಅವ್ರಿಗೆ ಮೆಸೇಜ್ ಹಾಕಿದ್ರಂತೆ ನಂಬರ್ ಕಳಿಸಿ ಅಂತ. ಇವತ್ತು ಬೆಳಗ್ಗೆ ಅವ್ರು ನಂಬರ್ ಕಳಿಸಿದ್ರು. ನಂಬರ್ ಕಳಿಸಿ ನಾವಿನ್ನೂ ಫೋನ್ ಮಾಡೋದಕ್ಕಿಂತ ಮುಂಚೆ ನಮ್ಮ ಎದುರುಗಡೆ ಪ್ರತ್ಯಕ್ಷ ಆದರು ಗುರು ಹರಿಯೋದ್ರಲ್ಲಿ. ತೊಗೊಳ್ಳಿ ಬ್ರೋ ಇವಾಗ ನಾನು ಫ್ರೀ ಇದ್ದೀನಿ ಮಾಡ್ಕೊಬೇಡಿ ಅಂತೇಳಿ ಆನ್ ದ ವೇ ನನಗೆ ಗಾಡಿ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಈ ವಿಡಿಯೋನ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ರೀಸೆಂಟಾಗಿ ಒಂದು ಆಫ್ ರೋಡ್ ಮಾಡಿದೆ, ಅದಕ್ಕೆ ಸ್ವಲ್ಪ ಗಾಡಿ ಸ್ವಲ್ಪ ಧೂಳು ಥರ ಕಾಣಿಸುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಣ್ಣ ನಾನು ಹೋಗ್ತೀನಿ. ನಮಗೆ ಈ ರೋಡ್ ಏನು ಅವಶ್ಯಕತೆ ಇಲ್ಲ ಅನಿಸುತ್ತೆ, ಈ ರೋಡಲ್ಲೇ ಹೋಗ್ಬಿಡೋಣ ಅಂತ. ಆ್ಯಕ್ಚುಲಿ ಎಕ್ಸ್ಪಲ್ಸಲ್ಲಿ ಇದೀನಲ್ಲ ಅದಕ್ಕೆ ಈ ರೀತಿ ಹೇಳಿದೆ. ಪರ್ಟಿಕ್ಯುಲರ್ ಆಗಿ ಈ ವೆಹಿಕಲ್ಗೆ ಅಂತ ಬರೋದು ಅಂದರೆ 2024 ಮಾಡಲು ಎಕ್ಸ್ಪಲ್ಸ್ 200 4V ಅಂತ. ಇದರಲ್ಲೂ 200V ಅಂತ ಬರುತ್ತೆ. ಅದೊಂಥರ ಕಾಂಪ್ಯಾಕ್ಟ್ ಗಾಡಿ. ಅದೊಂದು ಸ್ಟ್ರೀಟ್ ವೆಹಿಕಲ್ಗಳಿಗೆ ಒಂಥರ ಸ್ಕ್ರಾಮ್ಲರ್ ರೂಪದಲ್ಲಿ ಬರುವಂಥದ್ದು 200. ಅದಾದರೆ ಇದು 400V. ಅದಾದಮೇಲೆ ಇದರಲ್ಲೇ ರ್ಯಾಲಿ ಪ್ರೋ ಅಂತ ಬರುತ್ತೆ. ಒಂದೇ ಇಂಜಿನ್ ಹಿಡ್ಕೊಂಡು 3 ವೇರಿಯಂಟಲ್ಲಿ ಈ ಎಕ್ಸ್ಪಲ್ಸ್ನ ಲಾಂಚ್ ಮಾಡಿದ್ದಾರೆ. ಹೀರೋದಲ್ಲಿ 200cc ಮರ್ಯಾದೆ ಉಳಿಸ್ತಿರೋದು ಈ ವೆಹಿಕಲ್ ಮಾತ್ರ. ಹೀರೋದಲ್ಲಿ ಲೆಗಸಿ ಉಳಿಸ್ತಿರೋದು ಈ ಗಾಡಿ ಮಾತ್ರನೇ. ಹಂಗಂತ ಹೀರೋಗಳು ಬೇರೆ ಗಾಡಿಗಳು ಯಾವುದು ಚೆನ್ನಾಗಿಲ್ಲ ಅಂತ ಹೇಳೋಕೆ ಹೋಗ್ಬಿಡಿ. ಎಲ್ಲ ಗಾಡಿನೂ ಆಲ್ಮೋಸ್ಟು ಡೈಲಿ ಕಮ್ಮಿಗೆ ಬೆಸ್ಟ್ ಗಾಡಿಗಳು ಬಿಡ್ತಾ ಇರೋದೇ ಹೀರೋದವ್ರೆ. ಹೆಂಗರು ಹೀರೋ ಬಗ್ಗೆ ಪ್ರಮೋಷನ್ ಮಾಡ್ತಿದ್ದೆ ಅಂದ್ಕೊಂಡ್ರೆ ದಯವಿಟ್ಟು ತಿಳ್ಕೊಳಕ್ಕೆ ಹೋಗ್ಬೇಡಿ. ನನಗಿರೋ ಸಬ್ಸ್ಕ್ರೈಬರ್ಸು ನಂಗೆ ಬರೋ ವ್ಯೂಸ್ನ ನೋಡಿದ್ರೆ ಅವ್ರು ನಂಗೆ ಯಾವ ರೀತಿ ಪ್ರಮೋಷನ್ ಕೊಡಲ್ಲ. ನಾನು ಏನೇ ತಪ್ಪು ಮಾಡಿದೆ, ನಾನು ಎಲ್ಲಿ ತಪ್ಪು ಮಾಡಿದೆ? ಓಹೋ ಮಗ್ನೆ. ಆ್ಯಕ್ಚುಲಿ 2013 ಹೀರೋದಲ್ಲೇ ಇಂಪಲ್ಸ್ ಅಂತ ಒಂದು ವೆಹಿಕಲ್ನ ಬಿಟ್ಟಿದ್ರು. 150cc ಆವಾಗಲೇ ಧೂಳು ಎಬ್ಸಿತ್ತು ಆ ವೆಹಿಕಲ್ಲು. ಅಂದರೆ ಆ ಗಾಡಿ ಬಗ್ಗೆ ಅಷ್ಟೊಂದು ಯಾರಿಗೂ ಗೊತ್ತಿರಲಿಲ್ಲ. ಅವಾಗಿನ ಕಾಲದಲ್ಲಿ ಬೇರೆ ಪಲ್ಸರು, ಅದಾದಮೇಲೆ ಯಮಹದಲ್ಲಿ R15 RX ಕ್ರೇಜ್ ಇರೋದ್ರಿಂದ ಇಂಪಲ್ಸ್ ಬೈಕಿಗೆ ಅಷ್ಟೊಂದು ವ್ಯಾಲ್ಯೂ ಕೊಡಲಿಲ್ಲ. ಯಾವಾಗ ಒಂಚೂರು ಲಾಕ್ಡೌನ್ ಆಗಿ ಎಲ್ಲರೂ ಮನೇಲಿ ಕೂತ್ಕೊಂಡಿದ್ರು ಅವಾಗ ಗೊತ್ತಾಯಿತು ಎಲ್ಲರಿಗೂ ನಾವು ಟೂರ್ಗಳು ಮಾಡಬೇಕು, ಎಲ್ಲ ನಾವು ಜನಗಳನ್ನ ನೋಡಬೇಕು, ಮನೇಲಿ ಕುಂತಿದ್ರೆ ಏನು ಯೂಸ್ ಇಲ್ಲ ಅಂತ ಹೇಳಿ ಜನರಿಗೆ ಸ್ವಲ್ಪ ಅರಿವಾದ ತಕ್ಷಣವೇ. ಟೈರ್ಗೆ ಅಂತ ಬರುತ್ತೆ ಅಂದರೆ ಫ್ರಂಟಲ್ಲಿ 90 ಸೆಕ್ಷನ್ 21 ಇಂಚ್ ವೀಲ್ ಇದೆ, ಬ್ಯಾಕಲ್ಲಿ 120 ಸೆಕ್ಷನ್ 18 ಇಂಚ್ ವೀಲ್ ಇದೆ. ಮುಂದೆ ರಿಮ್ಗೂ ಹಿಂದೆ ರಿಮ್ಗೂ ತುಂಬ ವ್ಯತ್ಯಾಸ ಇದೆ. ಆಫ್ ರೋಡ್ ವೆಹಿಕಲ್ ಅಂತಂದರೆ ಏನೋ ಒಂದು ತೆಗ್ಗ ದಿನ್ನಿಗೆ ಅಡ್ಜಸ್ಟ್ ಆಗಲಿ ಅಂತೇಳಿ ಫ್ರಂಟ್ ವೀಲ್ನ ಸ್ವಲ್ಪ ಜಾಸ್ತಿ ದೊಡ್ಡದು ಕೊಡ್ತಾರೆ, ಬ್ಯಾಕ್ ವೀಲ್ನ ಸ್ವಲ್ಪ ಚಿಕ್ಕದಾಗಿ ಕೊಡ್ತಾರೆ. ಅದು ನಮಗೆ ಆಫ್ ರೋಡಲ್ಲಿ ತುಂಬ ಯೂಸ್ಫುಲ್ ಆಗುತ್ತೆ. ಅದರಲ್ಲೂ ಸ್ಪೋಕ್ ವೀಲ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಸ್ಪೋಕ್ ವೀಲ್ ಅಂತ ಅಂದರೆ RX 135 ನಾನು ತೋರಿಸಿದ್ದೆ. ಸ್ಪೋಕ್ ವೀಲ್ ಅಂತಂದರೆ ಈ ಥರ ಕಡ್ಡಿ ಇರುತ್ತಲ್ಲ ಅದಕ್ಕೆ ಸ್ಪೋಕ್ ವೀಲ್ ಅಂತಾರೆ. ಅಲ ವೀಲ್ ಅಂತ ಅಂದರೆ ಸ್ಟೇಟ್ ಅವೇಸ್ ಕಡ್ಡಿ ಇಲ್ಲದೆ ಇರೋ ಥರ ಇನ್ನೊಂದು ನೀವು ಡಿಸೈನ್ ನೋಡಿರ್ತೀರ. ನಿಮ್ಮ ಅಮ್ಮನ ಪಿಂಡ ಆಲ್ಮೋಸ್ಟ್ NS 200 ನಾನು ತೋರಿಸಿದ್ದೆ. ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ? ಅಲ್ಲೇ ಸಸ್ಪೆನ್ಷನ್ನೇ ಫೀಲ್ ಆಗಲಿಲ್ಲ. ಇಲ್ಲೇನು ಹಂಗಾದ್ರೆ ನನಗಿಲ್ಲಿ ಏನು ಬೇಕಾಗಲ್ಲ. ನಾನು ಕಂಸಗುರು ಇಳಿಸಿದ್ದೇ ಗೊತ್ತಾಗಲಿಲ್ಲ. ನಾವೇನಾದರೂ ಆಫ್ ರೋಡ್ ಮಾಡ್ಬೇಕಾದ್ರೆ ಮಾತಲ್ಲಿ ಸ್ವಲ್ಪ ಏನಾದರೂ ಲ್ಯಾಕ್ ಫೀಲ್ ಆಗ್ಬೋದು. ಅದನ್ನ ಬಿಟ್ಟರೆ ಸಸ್ಪೆನ್ಷನ್ ಮಾತ್ರ ಏನೂ ಕಾಂಪ್ರಮೈಸ್ ಇಲ್ಲ ಗುರು. ಒಳ್ಳೆ ಸಸ್ಪೆನ್ಷನ್ ಇದೆ. ಸಸ್ಪೆನ್ಷನ್ಗಿಂತ ಬರುತ್ತೆ ಫ್ರಂಟಲ್ಲಿ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಸಸ್ಪೆನ್ಷನ್ ಕವರ್ಗಳು ಕೊಟ್ಟಿದ್ದಾರೆ. ಆಫ್ ರೋಡ್ ಮಾಡಬೇಕಾದ್ರೆ ಸ್ವಲ್ಪ ತುಂಬ ಯೂಸ್ಫುಲ್ ಆಗುತ್ತೆ. ಇಲ್ಲಿ ಫೋರ್ಕ್ ಸ್ಕಿಲ್ನ ಪ್ರೊಟೆಕ್ಟ್ ಮಾಡೋಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಇದರ ಬ್ಯಾಕಲ್ಲಿ ಕೊಟ್ಟಿದ್ದಾರೆ. ನೋ ಕಾಮೆಂಟ್ಸ್. ಹಾಗೆ ಬ್ರೇಕಿಂಗ್ ಅಂತ ನೋಡೋದಂದರೆ ಫ್ರಂಟಲ್ಲೂ ಬ್ಯಾಕಲ್ಲೂ ಎರಡರಲ್ಲೂ ಡಿಸ್ಕ್ ಬ್ರೇಕ್ ಬರುತ್ತೆ. ಫ್ರಂಟಲ್ಲಿ ಮಾತ್ರ ABS ಬರುತ್ತೆ. ಬ್ಯಾಕಲ್ಲಿ ನಿಸಿಂಗ್ ಕ್ಯಾಲಿಪರ್ನ ಹಾಕಿದ್ದಾರೆ. ಫ್ರಂಟಲ್ಲಿ ಯಾಕೆ ಕ್ಯಾಲಿಪರ್ ಗುರು ಇದು? ಫ್ರಂಟಲ್ಲಿ ಪರ್ಟಿಕ್ಯುಲರ್ ಕ್ಯಾಲಿಪರ್ನ ನೇಮ್ ಕೊಟ್ಟಿಲ್ಲ. ಮಾಸ್ಟರ್ ಸಿಲಿಂಡರ್ ಮಾತ್ರ ನಿಸಾನಲ್ಲಿದೆ. ಓಕೆ ಫ್ರೆಂಡ್, ಬಾಯ್. ಚೆನ್ನಾಗಿದೆ ಗುರು. ಏನೋ ಒಂಥರ ಕುದುರೆ ಮೇಲೆ ಕೂತ್ಕೊಂಡಿರೋ ಫೀಲು. ಆಲ್ಮೋಸ್ಟ್ ಸೀಟ್ ಹೈಟ್ಗೆ ಅಂತ ಬರ್ತಾಯಿದ್ದಾರೆ. 825mm ಸೀಟ್ ಹೈಟ್ ಇದೆ. ಯಾವುದೋ ಒಂದು ಕುದುರೆ ಮೇಲೆ ಕೂತ್ಕೊಂಡು ಗಾಡಿ ಓಡಿಸ್ತಿದ್ದೀನಲ್ಲ ಆ ಥರ ಫೀಲ್ ಬರ್ತಾ ಇದೆ. ವ್ಯೂ ಯಾವ ಥರ ಇದೆ ಅಂತ ನೋಡ್ಕೊಳ್ಳೋಣ ಇರಿ. ನನಗೆ ಕನೆಕ್ಟ್ ಆಗೋ ಬೇಗ, ನನಗೆ ವ್ಯೂ ಬರ್ಬೇಕು ಚೆನ್ನಾಗಿ. ಹೆಡ್ಲೈಟಿಂಗ್ ಅಂತ ಬರ್ತಿತ್ತು ಅಂದರೆ ಫ್ರಂಟಲ್ಲಿ LED ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ ಕೊಟ್ಟಿದ್ದಾರೆ. ಇಲ್ಲಿ H ಸಿಂಬಲ್ ನೋಡ್ಬೋದು. H ಅಂದರೆ ಹೀರೋ ಅಂತ. ಫ್ರಂಟಲ್ಲಿ ಮತ್ತು ಬ್ಯಾಕಲ್ಲಿ ಎರಡರಲ್ಲೂ ಹ್ಯಾಲೋಜನ್ ಇಂಡಿಕೇಟರ್ ಕೊಟ್ಟಿದ್ದಾರೆ. ಅದಾದಮೇಲೆ ಬ್ಯಾಕಲ್ಲಿ LED ಟೈಲೈಟ್ ಕೊಟ್ಟಿದ್ದಾರೆ. ಸ್ವಲ್ಪ ವೀಕ್ ಆಗಿದೆ, ಸ್ವಲ್ಪ ದಾರಿ ಕೊಡಿ, ನಾನು ಹೋಗ್ಬಿಡ್ತೀನಿ.
ಅಯ್ಯೋ ಏನು ಗುರು ಇಷ್ಟು ಸಖತ್ತಾಗಿದೆ ಗಾಡಿ. ಆ್ಯಕ್ಚುಲಿ ನಾನು ಈ ವೆಹಿಕಲ್ನ 2021 ನೋಡಿದ್ದೆ. ನಮ್ಮ ಫ್ರೆಂಡ್ದೇ ಒಂದು ಎಕ್ಸ್ಪಲ್ಸ್ 4V ಇತ್ತು, ರೆಡ್ ಕಲರ್ದು. ಸಖತ್ತಾಗಿತ್ತು ಗುರು ನೋಡೋಕೆ ಮಾತ್ರ. ಅವಾಗಿಂದ ಓಡಿಸ್ಬೇಕು ಅಂದ್ಕೊಂಡು ಇವತ್ತು ಓಡಿಸ್ತಾ ಇದ್ದೀನಿ. ಹೂ ಸ್ಟಾಪ್ಡ್ ಯು? ಅದಕ್ಕೆ ಅನ್ಕೋತೀನಿ ನಾನು, ಎಕ್ಸ್ಪ್ರೆಸ್ ಹಿಡ್ಕೊಂಡು ಎಲ್ಲ ಟೂರರ್ ಗಾಡಿ ಅಂತ ಅಂತಾರೆ. ಇಷ್ಟು ಚೆನ್ನಾಗಿರೋ ಗಾಡಿಗಳನ್ನ ಹಿಡ್ಕೊಂಡು ಲಡಾಖಿಗೇನು ಆಲ್ಮೋಸ್ಟ್ ಲಂಡನ್ ಎಡೆ ಮಾಡ್ಬೋದು. ವೆಯ್ಟ್ ಮಾಡು. ಅಷ್ಟು ಚೆನ್ನಾಗಿದೆ ಗಾಡಿ, ಅಷ್ಟೇ ಸ್ಮೂತಾಗಿ ಹೋಗ್ತಾ ಇದೆ. ಆ್ಯಕ್ಚುಲಿ ಇದರಲ್ಲಿ 5 ಸ್ಪೀಡ್ ಮಿನಿಮಲ್ ಗೇರ್ ಬಾಕ್ಸ್ ಬರುತ್ತೆ. ಗೇರ್ ಇಂಡಿಕೇಟರ್ ಸ್ವಲ್ಪ ಲ್ಯಾಕ್ ಫೀಲ್ ಆಗ್ತಾ ಇದೆ. ಮುಚ್ಚಲೆ ಬಾಯ್ಲಿ. 400 cc ಹಿಮಾಲಯನ್ ಸೌಂಡ್ ಮಾಡ್ತಾ ಇದೆ ಮಿಡಲ್ ಕ್ಲಾಸ್ ವೇರಿಯಂಟಲ್ಲಿ. ಅದು ಬಿಟ್ಟರೆ 800 cc, ಆಮೇಲೆ 900 cc ಟ್ರಯಂಪ್ 900 ಇದೆ. ರೀಸೆಂಟಾಗಿ ಟ್ರಯಂಪ್ದು 1280 cc ಒಂದು ಸೂಪರ್ ಅಡ್ವೆಂಚರ್ ಬೈಕ್ ಬಿಟ್ಟಿದ್ದಾರೆ. ಅದಾದಮೇಲೆ BMW 1200 GS ಏನೋ ಇದೆ. ಅದಾದಮೇಲೆ ನಿಯರೆಸ್ಟ್ ಆಗಿ ಒಳ್ಳೆ ಪ್ರೈಸಿಗೆ ಬೇಕಂತ ಅಂದರೆ GS 310 RR ಇದೆ. ಅದು ಬಿಡಿ, ಅದೆಲ್ಲ TVS ಇಂಜಿನೇ, ನಂಗೆ ಗೊತ್ತಾಯಿತು. ಥಿಂಕ್ ಮಾಡು ಹೆಂಗೆ ಅಂತ. ಬರೇ ದೇಹ ಬೆಳೆಸಿದಾಗಲ್ಲ, ಬುದ್ಧಿನೂ ಬೆಳೆಸ್ಬೇಕು. ಆಲ್ಮೋಸ್ಟ್ ಒಂದು 10 ಕಿಲೋಮೀಟ್ರಿಂದ ಓಡಿಸ್ತಾ ಇದ್ದೀನಿ. ನನಗೆ ವಾಪಸ್ ಹೋಗಕ್ಕೆ ಮನಸ್ಸೇ ಬರ್ತಿಲ್ಲ. ಸಡನ್ನಾಗಿ ಸಿಕ್ಕರು ಒಂದು. ಆ್ಯಕ್ಚುಲಿ ಇವಾಗ N125 ವೀಡಿಯೋ ಮಾಡಬೇಕಂತ ಬಂದೆ. ಆ ವೆಹಿಕಲ್ ನಂಗೆ ಸಿಗದೇ ಇರೋದ್ರಿಂದ ಈ ವೆಹಿಕಲ್ ಮಾಡ್ತಾಯಿದ್ದೀನಿ. ಸ್ಟ್ರೇಟ್ ಅವೇ ನುಗ್ತಾ ಇದೆಯಲ್ಲ ಗುರು, ನಾನು ಕೈಯೇ ಹಿಡಿದಿಲ್ಲ ಆಲ್ಮೋಸ್ಟ್ ಒಂದು 10 ಸೆಕೆಂಡಿಂದ. ಇದು ಆಕ್ಚುಲಿ ಚೆನ್ನಾಗಿರೋ. ನೆಕ್ಸ್ಟ್ ಇದ್ದದ್ದು ಇಂಜಿನಿಗೆ ಅಂತ ಬರೋದೈತೆ ಅಂದರೆ 199.5 cc ಆಯಿಲ್ ಕೂಲ್ 4 valves ಸಿಂಗಲ್ ಸಿಲಿಂಡರ್ ಇಂಜಿನ್ ಇದೆ. ಆಲ್ಮೋಸ್ಟ್ 19 bhp ಬರುತ್ತೆ, 17 Nm ಟಾರ್ಕ್ ಇದೆ. ಇಷ್ಟು ಚೆನ್ನಾಗಿರೋ ಗಾಡಿಗಳನ್ನ ಹಿಡ್ಕೊಂಡು ಲಡಾಖಿಗೇನು ಆಲ್ಮೋಸ್ಟ್ ಲಂಡನ್ ಎಡೆ ಮಾಡ್ಬೋದು. ಇದಾಗದ ಕೆಲಸ. ಆ್ಯಕ್ಚುಲಿ ಫಸ್ಟ್ ಇಂಪ್ರೆಷನಲ್ಲಿ 200 cc ಫಸ್ಟ್ ಬೈಕಲ್ಲಿ ಓಡಿಸ್ತಾ ಇದ್ದೀರಿ ಅಂತಂದರೆ ಫುಲ್ ಫ್ಲಾಟ್ ಆಗಿ ತಗೋಬೇಕಂತ ಫೀಲ್ಗೆ ಹೋಗ್ಬಿಡ್ತೀರಾ. ಒಂದು ಡ್ರೀಮ್ ಬೈಕ್ ಆಗಿ ನೀವು ಸೆಟ್ ಮಾಡ್ಕೋತೀರಾ. ಅದನ್ನೇ ಒಂದು 200 cc RTR 200ನ ಓಡಿಸಿ, ಅದಾದಮೇಲೆ R15ನ ಓಡಿಸಿ, ಅದಾದಮೇಲೆ NS 200ನ ಓಡಿಸಿ ಈ ವೆಹಿಕಲ್ನ ಓಡಿಸ್ತೀನಿ ಅಂತಂದರೆ ಸ್ವಲ್ಪ ಎಲ್ಲಾದ್ರೂ ಮಿಸ್ ಹೊಡ್ಕೋತೀರಾ. ಅಂತಂದರೆ ಅವಾಗ ಸ್ವಲ್ಪ ಮೈಂಡ್ ಚೇಂಜ್ ಆಗುತ್ತೆ. 200 cc ಅಷ್ಟೊಂದು ಪವರ್ ಇರುತ್ತೆ. ಆಲ್ಮೋಸ್ಟ್ ಡ್ಯೂಕ್ 200ಅಲ್ಲಿ ಆಲ್ಮೋಸ್ಟ್ 24 bhp ಬರುತ್ತೆ. NS ಅಲ್ಲೂ ಆಲ್ಮೋಸ್ಟ್ 24 bhp ಬರುತ್ತೆ. RTRಲ್ಲಿ ಆಲ್ಮೋಸ್ಟ್ 21 bhpನ ನಾವು ಕ್ಲೈಮ್ ಮಾಡ್ಬೋದು. ಆ ವೆಹಿಕಲ್ಗಳೆಲ್ಲ ಕಂಪೇರ್ ಮಾಡ್ಕೊಂಡ್ರೆ ಈ ವೆಹಿಕಲಲ್ಲಿ ಕೇವಲ 18 bhp ಇದೆ. ಕೇವಲ 18 bhp ಅಂತ ಹೇಳೋಕ್ಕಾಗಲ್ಲ. ಆಫ್ ರೋಡಲ್ಲಿ 18 bhpಲ್ಲಿ ಎಷ್ಟೊಂದೆಲ್ಲ ಆಟಾಡ್ಬೋದು ಗುರು. ಲಾಕ್ಡೌನ್ ಎಲ್ಲ ಕಳೆದೋದ್ಮೇಲೆ ಈ ವೆಹಿಕಲ್ ಎಲ್ಲದರಲ್ಲೂ ರೂಲ್ ಮಾಡಿದ್ದು. ಆಫ್ ರೋಡ್ನ ಮಾಡಬೇಕಾದ್ರೆ ಒಂದು ಏನಾದರೂ ನಾವು ನಿಯರೆಸ್ಟಾಗಿ ಟೂರ್ ಮಾಡ್ಬೇಕಂತ ಅಂದರೆ ಒಳ್ಳೆ ಗಾಡಿ ಗುರು. ನನ್ನ ಪರ್ಸ್ನಲ್ ಆಗಿ ನೀನೇನಾದರೂ ಒಂದು ಟೂರರ್ ಬೈಕ್ನ ಸೆಲೆಕ್ಟ್ ಮಾಡಬೇಕು, ನನಗೆ ಟೂರರ್ ಬೇಕಂತ ಹೇಳಿ ನಾನು ಬೇಕಂದ್ರೆ ಪರ್ಸ್ನಲ್ ಆಗಿ ನನಗೆ ಪಾಕೆಟ್ ಫ್ರೆಂಡ್ಲಿ ಆಗಿರಲಿ ಅಂತೇಳಿ ನಾನು ಏನಾದರೂ ಬೈಕ್ ನೋಡ್ತಾ ಇದ್ರೆ ಕಣ್ಣು ಮುಚ್ಕೊಂಡು ಎಕ್ಸ್ಪಲ್ಸ್ ತಗೋತೀನಿ ಗುರು. ನಾನು ಬಡವ, ನೊಂದಿದ್ದೇನೆ, ದುಡ್ಡಿಲ್ಲ ನನ್ನ ಹತ್ರ. ಈ ವೆಹಿಕಲ್ಲೇ ಇಷ್ಟೊಂದು ಸಸ್ಪೆನ್ಷನ್ ಏನು ಫೀಲ್ ಆಗ್ತಾ ಇಲ್ಲ. ಇದರಲ್ಲೇ ರ್ಯಾಲಿ ಪ್ರೋ ಅಂತ ಇದೆ, ಅದು ತಗೊಂಡ್ರೆ ಅಂದರೂ ಫುಲ್ ಆರಾಮಾಗಿ ನುಗ್ಗಿಸ್ಕೊಂಡು ಹೋಗ್ಬೋದೇನೋ. ಸ್ಯಾಡಲಿಂಗ್ ಮಾಡ್ತಾ ಇದ್ದೀನಿ. ಓಹೋ ಈ ಬೈಕ್ ಓನರ್ ಎಷ್ಟು ಬೈಕ್ ಆತಾನೆ ನನ್ನ ವಿಡಿಯೋ ನೋಡಿ. ಮಿರರ್ಸ್ನ ಏನು ನೋಡೋ ಅವಶ್ಯಕತೆನೇ ಇರಲ್ಲ. ಯಾಕಂದರೆ ಹಿಂದೆ ಗಾಡಿ ನೋಡ್ಕೊಳ್ಳೋದೇನು ಅವಶ್ಯಕತೆ ಇರಲ್ಲ. ಒಳ್ಳೆ ಪವರ್ ಸಿಗುತ್ತೆ 200 cc. ಮಿರರ್ ಕಿತ್ತಾಗಿ ಕೊಡಿಸಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೇನೋ. ಅದಕ್ಕೆ ನಾವು ರೆಡಿ ಇಟ್ಟಿದ್ದೀವಿ, ವಿಷದ ಬಾಟ್ಲು ರೆಡಿ ಇದೆ, ಎಲ್ಲಿ ಬೇಕಾದ್ರೂ ಹೋಗಿ ಬೀಳ್ಬೋದು. ಆದಷ್ಟು ಬೇಗ 1K ಸಬ್ಸ್ಕ್ರೈಬರ್ಸ್ನ ರೀಚ್ ಮಾಡಬೇಕು ಅಂತ ಇವಾಗ ನನ್ನ ಎಫರ್ಟ್ನ ನಾನು ಹಾಕ್ತೀನಿ. ಅದನ್ನ ಮುಡ್ಸೋದೆಲ್ಲ ನಿಮಗೆ ಬಿಟ್ಟಿದೆ. ಆಲ್ಮೋಸ್ಟ್ ಒಳ್ಳೆ ಎಫರ್ಟ್ ಹಾಕಿ ಒಳ್ಳೆ ವೀಡಿಯೋಸ್ ಮಾಡೋರಿಗೆ ನಮ್ಮ ಕನ್ನಡ ಜನತೆಯರು ಯಾವಾಗಲೂ ಸಪೋರ್ಟ್ ಮಾಡಿದ್ದಾರೆ. ಸ್ಪೀಡೋಮೀಟ್ರ್ ಸ್ವಲ್ಪ ಲ್ಯಾಗ್ ಇದೆ ಗುರು. ಗಾಡಿ ಸ್ಪೆಸಿಫಿಕೇಷನು ಅಷ್ಟೇ ಚೆನ್ನಾಗಿದೆ, ಗಾಡಿ ಮಾತ್ರ ಅಷ್ಟೇ ಚೆನ್ನಾಗಿದೆ ಗುರು. ಹೊಸ ವೆಹಿಕಲ್ ಆಗಿರೋದ್ರಿಂದ ಒಳ್ಳೆ ಮೇಂಟೆನೆನ್ಸ್ ಅನ್ಕೋಬೋದು. ಸ್ಪೀಡೋಮೀಟ್ರಿಗೆ ಅಂತ ಬರೋದೈತೆ ಅಂದರೆ ಇಲ್ಲಿ ಸ್ಪೀಡ್ ತೋರಿಸುತ್ತೆ, ಇಲ್ಲಿ ಯಾವ ಗೇರ್ಲಿದೆ ಅಂತ ನೋಡ್ಕೋಬೋದು. ಇಲ್ಲಿ RPM ಮೀಟ್ರ್ ಇದೆ, ಇಲ್ಲಿ ಎಷ್ಟು ಕಿಲೋಮೀಟ್ರ್ ಹೋಗಿದೆ ಅಂತ ನೀವು ನೋಡ್ಕೋಬೋದು. ಇಲ್ಲಿ ಆ್ಯಾವ್ರೇಜ್ ಟ್ರಿಪ್ 1 ಟ್ರಿಪ್ 2 ಅಂತ ನೀವು ಸೆಟ್ ಮಾಡ್ಕೋಬೋದು. ಆ್ಯಾವ್ರೇಜಾಗಿ ಎಷ್ಟು ಕಿಲೋಮೀಟ್ರ್ ಹೋಗ್ಬೋದು 1 ಅವರ್ಗೆ ಅಂತ ನೋಡ್ಕೋಬೋದು. ಎಷ್ಟು ಕಿಲೋಮೀಟ್ರನ್ನ ಇಷ್ಟು ದೂರ ಹೋಗ್ಬೇಕಂತಂದ್ರೆ ಎಷ್ಟು ಅವರಲ್ಲಿ ಹೋಗ್ಬೋದು ಅಂತ ಇಲ್ಲಿ ನೋಡ್ಕೋಬೋದು. ಬ್ಲೂಟೂತ್ ಕನೆಕ್ಟ್ ಆಗಿದೆ ಅಂತ ನೋಡ್ಕೋಬೋದು. ಇದರಲ್ಲಿ ಆ್ಯಕ್ಚುಲಿ ಬ್ಲೂಟೂತ್ ಕನೆಕ್ಟ್ ಆಗುತ್ತೆ, ನೀವು ಕನೆಕ್ಟ್ ಕೂಡ ಮಾಡ್ಕೋಬೋದು. ಇರೋದಲ್ಲೇ ಒಂದು ಆ್ಯಪ್ ಇರುತ್ತೆ, ಶೋರೂಮಲ್ಲಿ ಹೋದರೆ ಆ ಆ್ಯಪ್ನ ನೀವು ನೋಡಿಕೊಂಡು ಕನೆಕ್ಟ್ ಮಾಡ್ಕೋಬೋದು. ಸರ್ವಿಸ್ಗೆ ಅಂತ ಬರೋದೈತೆ ಅಂದರೆ 1500 ಒಳಗೆ ಆರಾಮಾಗಿ ಸರ್ವಿಸ್ ಮಾಡಿ ಮೇಂಟೈನ್ ಮಾಡ್ಕೋಬೋದು. ಒಂದು 200 cc ಬೈಕ್ನ 1500 ಒಳಗೆ ಮೇಂಟೈನ್ ಮಾಡ್ಬೋದಾ ಅಂತ ಇರೋದವ್ರನ್ನ ನೋಡಿ ಕಲಿಬೇಕು. ನಿನ್ನ ಮೈಂಡಲ್ಲೇ ಲೆಕ್ಕ ಹಾಕ್ಬಿಟ್ಟ. ರೋಡು, ಆಫ್ ರೋಡು, ರ್ಯಾಲಿ ಅಂತ 3 ಸ್ಟೆಪ್ಪಲ್ಲಿ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಇಲ್ಲಿ ಫ್ಯೂಯಲ್ ಬ್ಲಿಂಕ್ ಆಗ್ತಾ ಇದೆ. ದುಡ್ಡಿಲ್ಲ ನನ್ನ ಹತ್ರ.